ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಯಿಂದ ವಂಚನೆ ನಡೆಯುತ್ತಿದೆ. ಬ್ಯಾಡ್ಲಪುರ ನಾಗರಾಜ್. ಯಳಂದೂರು ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯಕ್ಕೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ತೂಕ ಮತ್ತು ಉತ್ಪಾದನೆಯಿಂದ ಬರುವ ಲಾಭಾಂಶದಲ್ಲಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಅಂತ ರಾಜ್ಯ ರೈತ ಕಬ್ಬು ಬೆಳೆಗಾರರ ಸಂಘ ಮತ್ತು ರೈತಪರ ಸಂಘಟನೆಗಳಿಂದ ಕೂಗು ಕೇಳಿಬಂದಿದೆ. ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಇದಕ್ಕಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ ತಾಲೂಕು ಕೇಂದ್ರಗಳಲ್ಲಿ ರೈತ ಚಳವಳಿ ಕುರಿತಾಗಿ ಮಾಹಿತಿ ತಿಳುವಳಿಕೆ ನೀಡಿ ಸಂಘಟನೆ ಮಾಡಲಾಗುತ್ತಿದೆ ಎಂದು ಬ್ಯಾಡ್ಲಪುರ ನಾಗರಾಜು ಮತ್ತು ರೈತ ಸಂಘದ ಮುಖಂಡರು ಯಳಂದೂರಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಂದಿನ ದಿನಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಜಾಗೃತಿ ಮೂಡಿಸಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ನಾವು ಮುಂದೆ ಏನು ಮಾಡ್ಬೋದು ಅನ್ನೋ ವಿಚಾರವನ್ನ ಚರ್ಚಿಸಿ ಏನು ಹೋರಾಟ ರೂಪಿಸಬೇಕೋ ಇಲ್ಲ ರೈತರನ್ನ ಎಚ್ಚರಿಸಿ ಅವ್ರಿಗೆ ಕಮ್ಮಿ ಆಗಿತ್ತು. ಸುಮಾರು 40% ಕಮ್ಮಿ ಆಗಿದೆ ಬೆಳೆ. ಅದರಿಂದ ಯಾವುದೇ ರೈತರು ಕೂಡ ಕಬ್ಬು ಬೆಳೆಗಾರರು ಇದ್ರ ಬಗ್ಗೆ ಭಯಪಡೋಂಥದ್ದಿಲ್ಲ. ಯಾಕೆಂತಂದರೆ ಕಾರ್ಖಾನೆ ಬೇಗ ತೆಗಿದೆ ಅಂತ ಕೆಲವರು ಬೇರೆ ಬೇರೆ ರೀತಿ ಇದು ಮಾಡ್ತಿದ್ದಾರೆ. ಅಂದರೆ ಕಾರ್ಖಾನೆ ಅವರೇ ಬೇರೆಯವ್ರನ್ನ ಬಿಟ್ಟು ಬೇರೆ ರೀತಿ ಆಟ ಆಡಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಪಿತೂರಿ. ಹಳೆ ಬಾಕಿ ನಮಗೆ ಕಬ್ಬಿನ ಬಾಕಿ 150 ರೂಪಾಯಿ ಕೊಡಲಿಲ್ಲ, ಉಪ ಉತ್ಪನ್ನ ಲಾಭ ಕೊಡಲಿಲ್ಲ. ಬಣ್ಣಾರಿ ಕಾರ್ಖಾನೆ ಹಂಗೆ ಮಾಡೋದು, ಅಲ್ಲಿ ಅವರು ಇವೆರಡೂ ಕಾರ್ಖಾನೆ ಒಬ್ಬನೇ ಮಾಲೀಕನ ಆಗಿರೋದ್ರಿಂದ ಭಾಳಷ್ಟು ಮೋಸ ನಡೀತಾ ಇದೆ ಈ ಭಾಗದಲ್ಲಿ. ಅದರಿಂದ ಈ ಭಾಗದ ರೈತರು ಏನು ಈಗಾಗಲೇ ಕಬ್ಬು ಬೆಳೆದಿದ್ದೀರಿ, ಅವರು ಯಾರು ಕೂಡ ಭಯಪಡೋದೇನಿಲ್ಲ. ಯಾಕಂತಂದರೆ ಅವ್ರಿಗೆ ಬೇಡಿಕೆ ಜಾಸ್ತಿ ಇದೆ. ಏನು ಕಳೆದ ಬಾರಿ 4 ಕೋಟಿ 80 ಲಕ್ಷದಷ್ಟು ಟನ್ನು ಕಬ್ಬು ಹರಿದಿದೆ. ಈಗ ಇನ್ನೂ ಅದಕ್ಕಿಂತ ಕಬ್ಬು ಕಮ್ಮಿ ಇದೆ. ಈಗ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಕಮ್ಮಿ ಇದೆ. ಸುಮಾರು ಕಮ್ಮಿ ಅಂತಂದ್ರೂ ಸುಮಾರು 40% ಕಮ್ಮಿ ಆಗಿದೆ. ಅವ್ರ ಕಬ್ಬು ಭಾಳಷ್ಟು ಬೇಡಿಕೆ ಇರೋದ್ರಿಂದ ಕಾರ್ಖಾನೆ ಅವ್ರಿಗೆ ಭಾಳಷ್ಟು ಆತಂಕ ಇದೆ. ಅದರಿಂದ ನಾವ್ಯಾರು ಕೂಡ ಆತಂಕ ಪಡೋದಿಲ್ಲ, ಧೈರ್ಯವಾಗಿರಬೇಕು. ಮತ್ತು ಜೊತೆಗೆ ಏನು ಈ ಭಾಗದ ಕಬ್ಬು ಬೆಳೆಗಾರರು ಯಾವುದೇ ಪಾಠ ಕಲಿಸ್ಬೋದು. ಯಾಕಂದರೆ ನಾವು ಕಳೆದ ಬಾರಿ ಬಳ್ಳಾರಿ ಕಾರ್ಖಾನೆ ಮುಂದೆ ಜಾಗೃತಿ ಸಮಾವೇಶ ಮಾಡಿದಾಗ ಕೂಡ ಭಾಳಷ್ಟು ಜನ ರೈತರಿಗೆ ಗೊತ್ತೇ ಇರಲಿಲ್ಲ. ಈಗ ನೋಡಿ, ಈಗ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಕಳೆದ ಬಾರಿ ಇರ್ಬೋದು, ಹಳಿಯಾಳ ಕಾರ್ಖಾನೆ ಇರ್ಬೋದು, ಅಲ್ಲೆಲ್ಲೂ ಕೂಡ ಬೆಳಗಾಮಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಕೂಡ 300-400 ರೂಪಾಯಿ ಕೊಟ್ಟಿದ್ದಾರೆ. ಜೊತೆಗೆ ಕಟಿಂಗು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಲ್ಲೂ ಕೂಡ ಕಮ್ಮಿ ಮಾಡಿದ್ದಾರೆ. ಇಲ್ಲಿ ಇವನು ಆ ರೀತಿ ಇಲ್ಲ. ಫಸ್ಟು 450 ರೂಪಾಯಿ 5 ರೂಪಾಯಿ ಇರುತ್ತೆ, ಹೋಯ್ತಾ 10,000 ರೂಪಾಯಿ ಕೊನೆವರೆಗೂ 1,000 ರೂಪಾಯಿ ಗಂಟೆ ಇರ್ತಾನೆ. ಅಲ್ಲೂ ಕೂಡ ಮೋಸ ಆಯ್ತಾ ಇದೆ ರೈತರಿಗೆ. ಮತ್ತು ಉಪ ಉತ್ಪನ್ನಲ್ಲಿ ಲಾಭ ಕೊಡಲಿಲ್ಲ. ಆಮೇಲೆ 150 ರೂಪಾಯಿ ಕೊಡಬೇಕಾದಕ್ಕೆ ವಿಚಾರವಾಗಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಅದನ್ನ ಪಾಲನೆ ಮಾಡದಂತೆ ನ್ಯಾಯಾಲಯಕ್ಕೆ ಹೋಗ್ತಾನೆ. ಇವರು ಯಾರಾದರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರ್ಖಾನೆ ಮಾಡಿರೋಂಥವ್ರು ಒಂದೊಂದು ಕಾರ್ಖಾನೆಯನ್ನು ಜಾಸ್ತಿ ಮಾಡ್ತಾಯಿದ್ದಾರೆ. ಹೊತ್ತು 5 ಕಾರ್ಖಾನೆ ಮಾಡ್ಕೊಂಡಿದ್ದಾನೆ ಅವನು. ಅದೇ ರೈತರು ಆತ್ಮಹತ್ಯೆ ಹಾದಿ ಹಿಡಿದಾರೆ. ಯಾಕೆ ಅಂತಂದರೆ ಮಾಡಿರೋಂಥ ಬೆಳೆ ಕೈ ಸಿಕ್ಕಂತೆ, ಬೆಲೆ ಸರಿಯಾಗಿ ಸಿಕ್ಕಂತೆ ಈ ರೀತಿ ನಷ್ಟ ಉಂಟಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೊತ್ತು ಕಾರ್ಖಾನೆ ಮಾಲೀಕರು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ಒಳಗಡೆ ನೀವು ಏನು ಈ ಕಾರ್ಖಾನೆಗಳಿದ್ದೀರಿ ಈ ಭಾಗದಲ್ಲಿ, ಕಾರ್ಖಾನೆ ಮುಂದೆ ನೀವು ವೇ ಬ್ರಿಡ್ಜ್ ಮಾಡೋಂಥ ಕೆಲಸ ಆಗಬೇಕು. APMC ಸಹಕಾರದ ಜೊತೆಗೆ ನೀವು ವೇ ಬ್ರಿಡ್ಜ್ ಮಾಡಬೇಕು. ಈಚಿನ ಹೊರಗಡೆನೆ ಗೇಟ್ ಮುಂದೆನೇ ವೇ ಬ್ರಿಡ್ಜ್ ಮಾಡಬೇಕು. ತೂಕ ಹಾಕಿ ನಂತರ ಒಳಗಡೆ ಲಾರಿ ಹೋಗಬೇಕು ಅಂತ ಈ ರೀತಿ ಎಲ್ಲ ಕೂಡ ಆದೇಶ ಆಗಿದೆ. ಏನು ಕಳೆದ ಬಾರಿ 29 ತಾರೀಕಿನಲ್ಲಿ SAP ಮೀಟಿಂಗ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಕುರುಬೂರು ಕುಮಾರ್ ಅವರು ಮತ್ತು ಸಕ್ಕರೆ ಮಂತ್ರಿಗಳವರ ಮುಖಂಡತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಇದೆಲ್ಲ ತೀರ್ಮಾನಗಳು. ಇದೆಲ್ಲನೂ ಕೂಡ ನಮ್ಮ ರೈತರಿಗೆ ತಿಳಿಸೋಕ್ಕೋಸ್ಕರ ಇವತ್ತಿನ ಸಭೆ ಕರೆದಿರುತ್ತೆ. ಯಾಕಂದರೆ ಕೆಲವು ರೈತರು ನಮ್ಮ ಕಬ್ಬು ಹೊಡಿಲಿಲ್ಲ ಅಂದರೆ ನಷ್ಟ ಆಯಿತು ಅಂತ ಭಯಪಡ್ತಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನೀವು ಹಳ್ಳಿಯಲ್ಲಿ ಕಬ್ಬು ಬೆಳೆಯಂಥ ರೈತರಿಗೆ ವಿಚಾರ ತಿಳಿಸ್ಬೇಕು. ಈಗಾಗಲೇ ಸುಮಾರು ಕಡೆ ಮಳೆ ಬೀಳ್ತಾ ಇದೆ. ಮಳೆ ಬೆಳೆದು ನೀರು ಕುಡಿದಷ್ಟು ನಮಗೆ ರಸ ಬರ್ತಿದೆ, ಕಬ್ಬು ರಸ ಬರ್ತಿದೆ, ಕಬ್ಬು ಇಳುವರಿ ತೂಕ ಬರ್ತಿದೆ, ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ತಿದೆ. ಇದನ್ನೆಲ್ಲೂ ಕೂಡ ನಾವು ರೈತರಿಗೆ ಜಾಗೃತಿ ಮೂಡಿಸೋಂಥ ಕೆಲಸ ಆಗಬೇಕು. ನಮ್ಮ ಏನು ಪದಾಧಿಕಾರಿಗಳಿದ್ದೀರಿ ಅವರು ಈ ತಾಲೂಕಿನಾದ್ಯಂತ ಮತ್ತು ಜಿಲ್ಲಾದ್ಯಂತ ಹೋಗಿ ನೀವು ಜಾಗೃತಿ ಮೂಡಿಸಿದ್ರೆ ಖಂಡಿತ ರೈತರಿಗೆ ಅನುಕೂಲ ಆಗ್ತಿದೆ. ಇಲ್ಲಾಂತಂದರೆ ತಲೆ ಮೇಲೆ ಚಪ್ಪಲಿ ಆಗುತ್ತೆ. ಕಾರ್ಖಾನೆಯವರು ಇರೋದೇ ಅದೇ ಕೆಲಸಕ್ಕೆ. ಈಗಾಗಲೇ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಓಪನ್ ಮಾಡೋಕ್ಕೆ ಬರೋದು. ಯಾಕಂತಂದರೆ ಈ ಏನು ಸೌತ್ ಕರ್ನಾಟಕ ಸುಮಾರು 10 ಕಾರ್ಖಾನೆಗಳು ಕೂಡ ನೀವು ಓಪನ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. 31ರವರೆಗೂ ಕೂಡ ಓಪನ್ ಮಾಡೋಂಗಿಲ್ಲ. ಇವ್ರು ಯಾರು ಏನೇ ಹೇಳಿದ್ರು ಕೂಡ 31ರವರೆಗೂ ಕೂಡ ಕಾರ್ಖಾನೆಗಳನ್ನ ತೆರೆಯೋಂಗಿಲ್ಲ. ಆದೇಶ ಇದೆ, ಆದೇಶ ತೆಗೆಯೋಂಗಿಲ್ಲ. 31 ನಂತರನೂ ಕೂಡ ನಾವು ತೆಗೆಯೋಕ್ಕೆ ಕೊಡೋಲ್ಲ. ಯಾಕೆ ಕೊಡಬಾರ್ದು ಅಂತಂದರೆ ನಮಗೆ ಹಳೆ ಬಾಕಿ 50 ರೂಪಾಯಿ ಕೊಡು, ಮತ್ತು ಉಪ ಉತ್ಪನ್ನಗಳ ಲಾಭದ ಕೊಡು,
ಮತ್ತೆ ಜೊತೆಗೆ ಇಳುವರಿಲಿ ಮೋಸ ಆಗ್ತಿರೋದನ್ನ ಅದ್ರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.